ಒಂದು ಕತೆ ಹೇಳ, ಈ ಕತೆ ಹೇಳಿ ನಾ ಮಾತು ಮುಗಿಸ್ತೀನಿ, ಟೈಮ್ ಭಾಳ ಆಗೈತಿ. ಒಮ್ಮೇನಾಗಿತ್ತು, ಇದ್ದಿದ್ದು ಹೇಳಕತ್ತೀನಿ. 2008ರಲ್ಲಿ ಇದು ಆಗೈತಿದು. 2008ರಲ್ಲಿ ದೆಹಲಿ ಒಳಗಿದು ಆದ ಘಟನೆ. ಅವ ದಿವಸ ಕುಡ್ದು ಬರವ, ಹೊಡ್ಯಾವ. ಕರ್ನಾಟಕದ ಹುಡುಗಿನ ಅಲ್ಲಿ ಕೊಟ್ಟಿದ್ರು, ದೆಹಲಿಗೆ ಜಾಬ್ ಮಾಡ್ತಿದ್ದ. 1 ವರ್ಷ ಚಲೋ ಇತ್ತೆಲ್ಲ. ದಿವಸ ಕುಡ್ದು ಬರವ ಹೊಡ್ಯಾವ. ಆಕಿಗೆ ಬೇಸರಾಗಿತ್ತು. ಆಕೆ ಎಲ್ಲ ಕಡೆ ವಿಚಾರಿಸಿದ್ಲು, ಪಾಪ ದೇವ್ರ ಕಡೆ ಕೇಳಿದ್ಲು, ಅವ ಏನು ಕುಡಿಯೋದು ಕಮ್ಮಿ ಮಾಡಲಿಲ್ಲ. ಆಕೆ ಯೋಚನೆ ಮಾಡಿದ್ಲು, ಹಿಂಗಾದ್ರೆ ಕೆಲಸ ಆಗೋದಿಲ್ಲ ಬಾ ಅಂತ ಒಂದು ಗುರುಗಳ ಕಡೆ ಹೋದ್ಲಕ್ಕೆ. ಗುರುಗಳು ಭಗವದ್ಗೀತೆ ಎಲ್ಲ ತಿಳ್ಕೊಂಡು ಅವ್ರು ಅಂದರು, ಏನು ಮಾಡ್ತಾನೆ ನಿನ್ನ ಗಂಡ? ದಿವಸ ಕುಡಿತಾನ ಬರ್ತಾನೆ. ಎಷ್ಟು ವರ್ಷ ಆಯಿತು? 3 ವರ್ಷ ಆಯ್ತು ಕುಡಿಯಾಕತ್ತಾನಂದ್ರು. 3 ವರ್ಷದಿಂದ ಕುಡಿಯಾಕತ್ತಾನಂದ್ರೆ ಒಂದು ಕೆಲಸ ಮಾಡವ, ಸೋಮವಾರ ಬಂತು ಅಂದ್ರೆ ರೊಟ್ಟಿ ಬದ್ನಿಕಾಯಿ ಪಲ್ಯ ನೆನಪೈತಿಲ್ಲ ಅವ. ಸೋಮವಾರ ಬಂದ್ರೆ ರೊಟ್ಟಿ ಬದ್ನಿಕಾಯಿ ಪಲ್ಯನೇ ಹಾಕೋದವನಿಗೆ, ಮತ್ತು ಮಂಗಳವಾರ ರೊಟ್ಟಿ ಬದ್ನಿಕಾಯಿ ಪಲ್ಯನೇ. ಬುಧ, ಗುರು, ಶುಕ್ರ, ಶನಿ, ಭಾನು, ರವಿ, ಸೋಮ ಯಾವೇ ಬರಲಿ ರೊಟ್ಟಿ ಬದ್ನಿಕಾಯಿ ಪಲ್ಯ ಮಾತ್ರ ಮಿಸ್ ಮಾಡಬೇಡ ಅಂದ್ರವ್ರು. ಅಲ್ಲ ಹೊಡೆದ್ರೆ ಏನು ಮಾಡಲಿ, ಹೊಡಿಬೇಕವ, ಅಲ್ಲೇ ಇರೋದು ಆಟ ಅಂದ್ರವ್ರು ಗುರುಗಳು. ಆಯ್ತು ರೀ ಅಜ್ಜಾರು, ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಮನೆಗೆ ಹೋದ್ಲು. ರೊಟ್ಟಿ ಬದ್ನಿಕಾಯಿ ಪಲ್ಯ ಮಾಡಿ 1ನೇ ದಿನ ಹಾಕಿದ್ಲು, ತಿಂದ, ಕುಡ್ದು ಬಂದಿದ್ದ. 2ನೇ ದಿನನೂ ಹಾಕಿದ್ಲು, ತಿಂದ. 3 ದಿನ ಹೋಯ್ತು, 3 ವಾರ ಹೋಯ್ತು. ರೊಟ್ಟಿ ಬದ್ನಿಕಾಯಿ ಪಲ್ಯ ಎಷ್ಟು ದಿನ ತಿಂತಾನಿವ? 4ನೇ ವಾರಕ್ಕೆ ಕಾಲಿಡೋದಕ್ಕೆ ಮನೆಗೆ ಬಂದು ನೋಡ್ತಾನೆ, ತಾಟ ಒಳಗೆ ಯಾವ ಊಟ ಇತ್ತು? ರೊಟ್ಟಿ ಬದ್ನಿಕಾಯಿ ಪಲ್ಯನೇ. ಕಪ್ಪಾಳಿಗೆ ಹೊಡೆದು ಕಾಲಿಲೆ ಉಣ್ಣೋ ತಾಟ್ ಒದ್ದು ಹಿಂಗೆ ಪೆಕ್ಕ ನಂಗೆ. ಅವಾಗಕಿ ಎದ್ದು ನಿಂತ್ಕೊಂಡು ಬಳಿ ಏರಿಸಿದ್ಲು ಮೊದಲು. ಸಾಕಿನ್ ಎಷ್ಟು 4 ವರ್ಷ ಬಡಿಸ್ಕೊಂಡಿನಿ, ಇನ್ನು ಆಗಂಗಿಲ್ಲ ಅಂತ ಬಳಿ ಏರಿಸಿದ್ಲು. ಬೆಟ್ಲು ಒಂದು ಕಪಾಳಿಗೆ. ಗುರುಗಳು ಹೇಳಿದ್ರು, ಹೊಡಿಯಬೇಕನಿ, ಏನಾದರೂ ನನ್ನ ಕಡೆ ಬಾ, ನಾವು ಹೊಡಿಯಬೇಕ. ಬಿಟ್ಲು ಒಂದು ಕಪಾಳಿಗೆ. ಅವ ನಿಶೆ ಏರಿತ್ತದು ಮೊದಲೇ, ಏನು ಕುಡಿದು ನಿಶೆದಾಗ ಅದಕ್ಕೆ ಮಳ್ಳು ಹಿಡ್ದಂಗೆ ಆಯಿತು. ಅದು ಯಾಕೆ ಹೊಡ್ಯಾಕತ್ತಿ ಅನ್ನೋ ಲೆವೆಲ್ಗೆ ಬಂದಿವ. ಕೈ ಎತ್ತಾವ, ಯಾಕೆ ಹೊಡ್ಯಾಕತ್ತಿ ಹೇಳಿ ಹೊಡಿ ಅಂದ. ಅಲ್ಲಿವರೆಗೂ ಬಾರಿಸಿದ್ಲಕ್ಕಿ ಮ್ಯಾತ್ತಗ. ಸಣ್ಣ ಕೂಸೈತಿ, ನಿನ್ನ ನಂಬಿ ನಮ್ಮ ಅವ್ವ ಅಪ್ಪನ ಬಿಟ್ಟು ಬಂದೀನಿ, ನಿನ್ನ ನಂಬಿ ನಾ ಚಲೋ ಸಾಲಿ ಕಲಿಲಾರ್ದೆ ಬಿಟ್ಟು ಬಂದೀನಿ. ಹೊಳ್ಳಿ ನಮ್ಮ ಅವ್ವ ಅಪ್ಪಗೆ ಹೇಳ್ಬೇಕಂದ್ರೆ ಚಿಂತ್ಯಾಗ ಸಾಯ್ತಾವಂತ ಫೋನ್ ಮಾಡಿ ಹೇಳಕತ್ತಿಲ್ಲ. ನನ್ನ ಊರು ಭಾಳ ದೂರ ಐತಿ ಅಂತ ನಾನು ಅಡ್ವಾಂಟೇಜ್ ತೊಗೊಳಕತ್ತಿ. 1 ದಿನ ನೋಡಿದೆ, 2 ದಿನ ನೋಡಿದೆ, 1 ವಾರ ನೋಡಿದೆ, 2 ವಾರ ನೋಡಿದೆ. ಏನು ಹಚ್ಚಿ ದಿವಸ ಕುಡ್ದು ಬರೋದು, ನೀ ಕುಡ್ದು ಬರೋದು ಹೊಡೆಯೋದು ಏನು ಆಟ ಮಾಡಿ ಏನು ನನಗಂದು ಕ್ವಾಟ್ಲು ಮತ್ತು ಸಿಟ್ಟು ತೊಗೊಂಡು ಹೇಳಿ ಹೊಡಿಯವ ಅಂದವ. ಲಾಸ್ಟಿಗೆ ಮಗ ಹೊಡ್ಯಾಕತ್ತಿ ಹೇಳಿ ಹೊಡಿ ಅಂದ. ಒಂದು ಮಾತು ಹೇಳಿದ್ಲವ, ನೆನಪಿಟ್ಕೋರಿ. ತಾಯಿ ಅಂದ್ಲು, 1 ವಾರ, 2 ವಾರ, 3 ವಾರ ಬರೇ ಒಂದೇ ರೊಟ್ಟಿ ಬದ್ನಿಕಾಯಿ ಪಲ್ಯ ತಿಂದಿದ್ದಕ್ಕೆ ತಾಟ್ ಒದ್ದಿ ಇಲ್ಲ. 3 ವಾರ ಒಂದೇ ರೊಟ್ಟಿ ಬದ್ನಿಕಾಯಿ ಪಲ್ಯ ತಿಂದಿದ್ದಕ್ಕೆ ರೊಟ್ಟಿ ಬೇಸರಾಗೈತಂತ ತಾಟ್ ಒದ್ದಿ 3 ವರ್ಷದಿಂದ ಒಂದೇ ಬ್ರ್ಯಾಂಡ್ ಕುಡಿಯಾಕತ್ತಿಲ್ಲ. ಬಾಟ್ಲ್ ಒದ್ದು ಬಂದಿದ್ದೆ ಅಂದ್ರೆ ನನ್ನ ಸಂಸಾರ ಚಲೋ ಆಕಿತ್ತಲ್ಲ ಅಂದ್ಲಕ್ಕಿ. ಏರ್ಸ್ಬೇಕಿಲ್ಲ ಬಳಿ ಮತ್ತು ಮಾಡಿರಂತೀನಿ ಬೇ, ನಾನು ಊರಾಗ ಕರ್ಕೊಳ್ಳೋದಿಲ್ಲ ಅವರು. ಮೊನ್ನೆ ಹೊರತಾಗಿದ್ದೀನಿ ಹೇಳಿನಿ. ಮರ್ದಿನ ಒಬ್ರು ಬಂದ್ರೆ, ಅಜ್ಜರ ಚಾ ಮಾಡಿ ಕೊಡಿ ಅಂದ್ರೂ ಬಳಿ ಏರ್ಸಕತ್ತಾರಿ ಅಂದವ. ಕೇಳಿದ್ದು ಚಾ ರೀ ಅಜ್ಜಾರ, ನೀವು ಹೇಳಿರಿ ಕತಿ. ಮರ್ದಿನ ಬರೀ ಚಾ ಮಾಡಿ ಕೊಡು ಅಂದ್ರೂ ಬಳಿ ಏರ್ಸಕತ್ತಾರ್ರಿ. ಬಳಿನೇ ಗಿಫ್ಟಾಗಿ ಕೊಡ್ಬೇಕು ಅನ್ನೋದು ನಮಗೆ ವಜ್ಜಾಗ್ಯದ ಬಾಳೆ ಅಂದವ. ಎದಕ್ಕೆ ಈ ಮಾತು ಹೇಳಿದೆ ಅಂದರೆ, ಎಲ್ಲಿವರೆಗೂ ಸಹಿಸ್ಕೊಳ್ಳೋದಪ್ಪ? ಎಟ್ಟನ್ನು ಸಹಿಸ್ಕೊಳ್ಳೋದು ಇವ್ರದ್ದು? ದಿವಸ ಬರೋದು, ಕುಡಿಯೋದು, ಒದಿಯೋದು. ಯಾಕೆ? ಒಂದೇ ಜೀವನ ಇಲ್ಲ, ಒಂದೇ ಮಕ್ಕಳು, ಸಣ್ಣ ಮಕ್ಕಳು ಅದಾವಿಲ್ಲ, ಚಂದ ಬದುಕಬೇಕಿಲ್ಲ. ಇಷ್ಟೆಲ್ಲ ಜೀವನದೊಳಗೆ ಮತ್ತು ಗುರುಗಳು ಹೇಳಿದ್ರು ಬಿಡಂಗಿಲ್ಲ, ನೀವು ಹೇಳಿದ್ರು ಬಿಡಂಗಿಲ್ಲ ಅಂದ್ರೆ ಮತ್ತು ಲಾಸ್ಟಿಗೆ ಸೊಲ್ಯೂಷನ್ ಏನು? ಬಳಿ ಏರ್ಸಬೇಕು, ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ ಅಂತ. ಇದು ನಿಜವಾದ ಘಟನೆ. 2008ರಲ್ಲಿ ಆ ಹೆಣ್ಮಗಳಿಗೆ ಕರೆಸಿ ಶೌರ್ಯ ಪ್ರಶಸ್ತಿ ಕೊಟ್ಟರು. ನೀವು ಒಳ್ಳೆ ಇದು ಎಲ್ಲ ಹೆಣ್ಮಕ್ಳಿಗೆ. ನೀವು ನಂಬಲ್ಲ ನೋಡಿ, ಯಾವ ಗುರುಗಳು ಹೇಳಿದ್ರು ಅವ ಕುಡಿಯೋದು ಬಿಡ್ತಿದ್ನೋ ಇಲ್ಲೋ ಗೊತ್ತಿಲ್ಲ. ಎಂದು ಕಪಾಳಿಗೆ 4 ಬಿದ್ದು ಅಲ್ಲ, ಮರುದಿನ ಮುಟ್ಟಬೇಕಲ್ಲ ಅವ ಬಾಟ್ಲಿ. ಒಟ್ಟ ಸಮೀಪ ಹೋಗಿಲ್ಲವ. ಮತ್ತು ಮರುದಿನ ಹೋಳ್ಗೆ ಕೊಟ್ಟರೆ ರೊಟ್ಟಿ ಬದ್ನಿಕಾಯಿ ಪಲ್ಯನೇ ಕೊಡುವಂದವ. ಕುಡಿಯೋದು ಬಿಡ್ರಿ. ಎದಕ್ಕೆ ಹೇಳ್ತೀವಿ ಅರ್ಥ ಮಾಡ್ಕೋರಿ ಅಷ್ಟೆ. ಏನು ಹೇಳ್ತಾರೆ ತಗೋ ಸ್ವಾಮಿಗಳವ್ರ ಕರ್ತವ್ಯ ಹೇಳೋದೈತಿ. ನಾ ಬರ್ತೀವಿ, ಹೊಕ್ಕಿವಿ, ನಿಮ್ಮ ಸಂಸಾರ, ನಿಮ್ಮ ಮನೆ, ನಿಮ್ಮ ಹೆಂಡರು, ನಿಮ್ಮ ಮಕ್ಕಳು ಕುಡಿದು ಸಾಲ ಮಾಡಿ ನೀವೇನೋ ಸತ್ತು ಹೊಕ್ಕಿರಿ. ನಿಮ್ಮ ನಂಬಿದ ತಾಳಿ ಕಟ್ಸ್ಕೊಂಡದ ಗತಿ ಏನಾಗ್ಬೇಕು? ಸಣ್ಣ ಸಣ್ಣ ಕೂಸು 3-4 ಮಕ್ಳು ಇರ್ತಾವೆ, ಗತಿ ಏನಾಗ್ಬೇಕು? ಅವು ಎಲ್ಲಂತ ದುಡ್ಯಾಕೆ ಹೋಗ್ಬೇಕಾಕಿ, ಎಲ್ಲಂತ ಮಾಡ್ಬೇಕು? ನನ್ನ ಇಚ್ಛೆ ಏನು? ದಯವಿಟ್ಟು ಕುಡಿಯೋದು ಬಿಡ್ರಿ. ಏನು ತಿಂತೀವಿ, ಕುಡ್ತೀವಿ ನೋಡವ. ನಾ ಅಂತೀನಿ, ಅರಿವಿಗಿಂತ ದೊಡ್ಡ ಗುರು ಯಾರೂ ಇಲ್ಲ. ನೀವು ಕಾಶಿ ಮುತ್ಯಾನ ಮುಡಿಸಿ ಬಿಡ್ತೀವಿ, ಮಾಡ್ತೀವಿ. ಅರಿವಿಗಿಂತ ದೊಡ್ಡ ಗುರುಗಳು ಯಾರೂ ಇಲ್ಲ. ಅರಿವು ಅನ್ನೋದು ಭಾಳ ದೊಡ್ಡದು. ಸುಮ್ಮ ನೋಡ್ರಿ, ಈಗ ಮೊಬೈಲಕ್ಕೆ ಸ್ಕ್ರೀನ್ ಗಾರ್ಡ್ ಹಾಕ್ತಿರಿಲ್ಲ?
ಮೊಬೈಲಕ್ಕೆ ಸ್ಕ್ರೀನ್ ಗಾರ್ಡ್ ಹಾಕಿದ್ರೆ ಮೊಬೈಲ ಚಲೋ ಬರ್ತೈತಿ, ಬಿದ್ರೆ ಒಡ್ಯಾಂಗಿಲ್ಲ ಅನ್ನೋ ಅರಿವು ಐತಿಲ್ಲ. ಮೊಬೈಲಕ್ಕೆ ಕವರ್ ಹಾಕ್ತೀರಿ, ಕವರ್ ಬಿತ್ತು ಅಂದ್ರೆ ಮೊಬೈಲ್ ಒಡ್ಯಾಂಗಿಲ್ಲ, ಕವರ್ ಅಷ್ಟೇ ಹೋಗಿರ್ತೈತಿ ಅಂತ ಅರಿವೈತಿ. ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕೊಳ್ಳಿಲ್ಲ ಅಂದ್ರೆ ತಲೆನೂ ಹೊಡಿತೈತಿ ಬಿದ್ರೆ ಅನ್ನೋ ಅರಿವೈತೇನು ನಮಗೆ? ಅರಿವೇ ಇಲ್ಲ. ಅರಿವು ಬಹಳ ದೊಡ್ಡದು. ಗುರುವಿಗಿಂತ ದೊಡ್ಡದು ಯಾವುದು? ಒಂದೇ ಅರಿವು. ಅದಕ್ಕೆ ಹೇಳ್ತಾರೆ ಬಸವಣ್ಣ, ಅರಿವೇ ಗುರು. ಅರಿವಾಗಬೇಕು. ನಾ ಕುಡಿದ್ರೆ ಸಂಸಾರ ಹಾಳಾಕೈತೆ ಅನ್ನೋದು ಅವನಿಗೆ ಅರಿವಾಗಬೇಕು. ಅಲ್ಲಿ ತನಕ 1000 ಸಿದ್ಲಿಂಗ ದೇವ್ರು ಹೇಳಿದ್ರು ಅವ ಬಿಡಂಗಿಲ್ಲ. ನಾ ಕುಡಿದ್ರೆ ನನ್ನ ಮನೆ ಹಾಳಾಗುತ್ತೆ ಅನ್ನೋದು ಅವನಿಗೆ ಕಲ್ಪನೆ ಬರಬೇಕದು. ನಾ ಕುಡಿದ್ರೆ ನನ್ನ ಹೆಂಡತಿ ದಿವಸ ಅಳ್ತಾಳ ಅನ್ನೋದು ಅವನಿಗೆ ಅರಿವಾಗಬೇಕು. ನಾ ಕುಡಿದ್ರೆ ನನ್ನ ಮಕ್ಕಳು ಮುಂದೆ ಹೆಂಗೆ ಬದುಕ್ತಾವೆ, ಸಾಲಿ ಕಲಿಬೇಕಂತಾವೆ ಹೆಂಗೆ ಬದುಕ್ತಾವೆ ಅನ್ನೋ ಅರಿವು ಅವನಿಗಾದಾಗ ಕುಡಿಯೋದು ಬಿಡ್ತಾನವ. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಆ ಅರಿವು ಅವನಿಗೆ ಆಗಲಿ ಅಂತಂದನ ನಿಮ್ಮ ಮುಂದೆ ನಾ ಗಂಟ್ಲು ಹರ್ಕೊಳ್ಳೋದು. ಆ ಅರಿವು ಒಂದಿಷ್ಟು ಅವನಿಗೆ ಆಗಲಿ ಅಂತಲೇ ಒಂದಿಷ್ಟು ನಾವು ತಯಾರಾಗಿ ನಿಮ್ಮ ಮುಂದೆ ಕುಂತು ಇಷ್ಟು ಬಾಯಿ ಬಡ್ಕೊಳ್ಳೋದು. ಅರಿವು ಅವನಿಗೆ ಆಯಿತು ಅಂದ್ರೆ ಅದಕ್ಕಿಂತ ದೊಡ್ಡದೇನೂ ಇಲ್ಲ. ನೋಡ್ರಿ, ಈ ಮೀಡಿಯಾದಾಗ ನಮ್ಮ ಹುಡುಗರೆಲ್ಲ ಹಾಕ್ತಾವೆ, ಎಲ್ಲೆಲ್ಲಿ ಚಟ ಬಿಡಿಸಿರ್ತೀವಿ, ಏನೇನು ಮಾಡ್ತೀವಿ, ನಮ್ಮ ಹುಡುಗರೆಲ್ಲ ಹಾಕ್ತಾವೆ. ಅದು 80 ಲಕ್ಷ 90 ಲಕ್ಷ ಜನ ನೋಡ್ಯಾರ. 80 ಲಕ್ಷ 90 ಲಕ್ಷ ಏನು ಜನ ನೋಡ್ಯಾರ. ಅದ್ರ ಒಳಗೆ 2,000 to 3,000 ಜನ ಬರೀ ವಿಡಿಯೋ ನೋಡಿ ಅಜ್ಜಾರ ನಾವು ಚಟ ಬಿಡ್ತೀವಿ ಅಂತ ಒಪ್ಕೊಂಡಾರಲ್ಲ. ಇದು ನಿಜವಾದ ಅರಿವು. ಅರಿವಾಗಬೇಕಷ್ಟ. ಏನು ಅರಿವಾಗಬೇಕು? ಹಾಲು ಕುಡಿದ್ರೆ ಬೆಡ್ ಮ್ಯಾಗ ಮಕ್ಕೊತೀನಿ, ಆಲ್ಕೋಹಾಲ್ ಕುಡಿದ್ರೆ ಹಂದಿ ತೊಡಿ ಮ್ಯಾಗ ಮಲ್ಕೊತೀನಿ, ಇಷ್ಟ. ಈ ಅರಿವಾಯ್ತು ಅಂದ್ರೆ ಜೀವನ ಚಲೋ ಇರ್ತೈತಿ. ನಂಗೆ ಕೊಡಗಾನೂರು ಮೊದಲೇ ಅಜ್ಜಿಗೆ ನೀವು ಭಾಳ ಬೇಕಾದವ್ರು. ಅಜ್ಜಗೆ ಕಷ್ಟ ಬಂದಾಗ ನೀವು ನಿಂತವ್ರು. ಅಜ್ಜನ ಭಾಳ ಆತ್ಮೀಯ ಊರು. ಈ ಊರು ಒಳಗೆ ಚಟ ಮಾಡೋರ ಸಂಖ್ಯೆ ಜಾಸ್ತಿ ಆದ್ರೆ ಊರು ಹಾಳಾಗ್ತೈತಿ. ಅದೊಂದೇ ಉದ್ದೇಶ. ಊರು ಹಾಳಾಗಬಾರ್ದಾಗಿತ್ತು ಅಂದ್ರೆ ವರ್ಷಕ್ಕೊಮ್ಮೆ ಹಿಂಗೆ 1-2 ಸಲ ಇಂಥ ಪ್ರವಚನಗಳು ಬೆಳಗ್ಗೆ ಏನು ಹಿಂಗೆ ಅಡ್ಡಾಡ್ತೀವಲ್ಲ, ಅಡ್ಡಾಡ್ಬೇಕು ಅಂದ್ರೆ ಅವರು ದಾರಿಗೆ ಬರ್ತಾರೆ. ನನಗೆ ಉದ್ದೇಶ ಒಂದಯ್ಯವ್ವ, ಯಾರಿಗೂ ನೋವು ಮಾಡೋದಾಗಲಿ ಅಥವಾ ಮತ್ತು ನಿಮಗೆ ಬಳಿ ಏರಿಸೋದಾಗಲಿ ಉದ್ದೇಶ ಅಲ್ಲ ನಂದು. ನನ್ನ ಉದ್ದೇಶ ಏನು ಅಂದ್ರೆ ಚಟ ಬಿಟ್ಟು ಊರು ಚಲೋ ಆಯಿತು ಅಂದ್ರೆ ಇಬ್ಬರು ಸ್ವಾಮಿಗಳು ನಾವು ಆರಾಮಿರ್ತೀವಿ ಅಷ್ಟೇ. ನಮ್ಮ ಉದ್ದೇಶ ಇಷ್ಟೇ, ಮತ್ತೊಂದು ಏನಿಲ್ಲ. ಊರು ಆರಾಮಿತ್ತು ಅಂದ್ರೆ ಊರು ಸ್ವಾಮಿ ಚಲೋ ಇರ್ತಾನೆ, ಮಠ ಚಲೋ ಇರ್ತದೆ, ದೈವ ಚಲೋ ಇರ್ತದೆ, ಎಲ್ಲರೂ ಆರಾಮಿರ್ತೀವಲ್ಲ. ಈ ಊರು ಚಲೋ ಆಗಬೇಕು, ಈ ಊರು ಚಂದ ಇರಬೇಕು ಅನ್ನೋ ಉದ್ದೇಶದಿಂದಾನೇ ಅಜ್ಜನ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ. ಇದು ಚಟಮುಕ್ತ ಊರಾಗಲಿ ಅಂತ ಆಸೆ ಅಷ್ಟೇ, ಮಟ್ರೆ ಮತ್ತೊಂದು ಏನಿಲ್ಲ. ಒಂದಿಷ್ಟು ಅವರಿಗೆ ಕಾಶಿ ಮುತ್ತನೇ ಅವ್ರಿಗೆ ಜ್ಞಾನ ಕೊಡಲಿ, ಕಾಶಿ ಮುತ್ತನೇ ಅವ್ರಿಗೆ ಅರಿವು ಕೊಡಲಿ. ಒಂದಿಷ್ಟು ಅದು ಬಾಟ್ಲಿ ಬಿಟ್ಟು ಮಕ್ಕಳು ಕಣ್ಣಾಗರ ನೋಡಿ ಅವರೊಂದಿಷ್ಟು ಚಲೋ ವ್ಯಕ್ತಿಗಳಾದರು ಅಂದ್ರೆ ನಾವಿಲ್ಲಿ 5 ದಿನ ಕುಂತು ಪ್ರವಚನ ಹೇಳಿ 5 ದಿನ ಪ್ರಸಾದ ಮಾಡಿಸಿದವ್ರಿಗೂ 5 ದಿನ ಅಜ್ಜರು ಇಲ್ಲಿ ಬಂದು ತಮ್ಮ ಕುಂತು ದಿವಸನ ವಹಿಸಿದ್ದಕ್ಕೂ ಸಾರ್ಥಕ ಆಗ್ತದೆ ಅನ್ನೋ ಮಾತು ತಿಳಿಸಿ